ಇವತ್ತು ತುಂಬಾ ಹೆಲ್ದಿಯಾಗಿ ಟೇಸ್ಟಿಯಾಗಿರೋಂತಹ ಕರ್ಬೇವಿನ ಸೊಪ್ಪಿನಿಂದ ಚಿಕನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾದ ರೆಸಿಪಿ. ಮಕ್ಕಳಿಗೆ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ. ಈ ಥರ ಟಿಫನ್ ಬಾಕ್ಸ್ ಮಾಡಿಕೊಟ್ರೆ ಟಿಫನ್ ಬಾಕ್ಸ್ ಖಂಡಿತವಾಗ್ಲೂ ಖಾಲಿಯಾಗಿ ಬರುತ್ತೆ. ಅವ್ರಿಗೆ ಕರ್ಬೇವಿನ ಸೊಪ್ಪು ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುತ್ತೆ. ಬನ್ನಿ ಈ ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಬೋನ್ಲೆಸ್ ಚಿಕನ್ನು ಒಂದು 300 ಗ್ರಾಮ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನದ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಖಾರದ ಪುಡಿ, ಒಂದು ಅರ್ಧ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಒಂದು ಪ್ಯಾನ್ನಲ್ಲಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿರೋಂತಹ ಚಿಕನ್ ಪೀಸಸನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಚಿಕನ್ ಬೋನ್ಲೆಸ್ ಆಗಿರೋದ್ರಿಂದ ಕ್ವಿಕ್ಕಾಗಿ ಒಂದು 5ರಿಂದ 7 ನಿಮಿಷದಲ್ಲಿ ಆಗೋಗುತ್ತೆ. ಆ ಚಿಕನ್ ಕುಕ್ ಆಗೋವರೆಗೂ ನಾವು ಫ್ರೈಡ್ ರೈಸ್ಗೆ ಬೇಕಾಗಿರುವಂತಹ ಮಸಾಲೆನ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 2 ಚಮಚ ಧನಿಯಾ, 1 ಚಮಚ ಜೀರಿಗೆ, 1 ಚಮಚ ಕರಿಮೆಣಸು, ಸಾಸಿವೆ 1 ಚಮಚ, ಮೆಂತೆ 1/4 ಚಮಚ, ಒಣಗಿದ ಮೆಣಸಿನ್ಕಾಯಿ 6, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಅನ್ನ ಎಷ್ಟು ಉಪಯೋಗಿಸಿದ್ರೆ ಅಷ್ಟನ್ನು, ನಾನಿಲ್ಲಿ 1 ಚಮಚ ಉಪಯೋಗಿಸ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು 1 ಕಪ್ನಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಸ್ಮೂತಾಗಿ ರುಬ್ಕೊಬೇಕು. ನಾವು ಇವಾಗ ಚಿಕನ್ ಏನಾಗಿದೆ ಅಂತ ನೋಡೋಣ. ಚಿಕನ್ನು ಇವಾಗ ಬೆಂದಿದ ನಂತರ ಅದನ್ನು ತೆಕ್ಕೊಳ್ಳೋಣ ಒಂದು ಪ್ಲೇಟಲ್ಲಿ. ಆ ಚಿಕನ್ನನ್ನು ಪಕ್ಕಕ್ಕೆ ಇಟ್ಕೊಂಡು ಅದೇ ಎಣ್ಣೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಬೇಕು. ಅದು ಒಂದು 2ರಿಂದ 3 ನಿಮಿಷ ಫ್ರೈ ಆದ ನಂತರ ನಾವು ರುಬ್ಬಿರುವಂತಹ ಮಸಾಲೆ ಕೂಡ ಹಾಕ್ಕೊಳ್ಬೇಕು. ಇದು ತುಂಬಾ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಹಾಗೂ ಹೆಲ್ದಿ. ಕೆಲವು ಮಕ್ಕಳು ಕರ್ಬೇವಿನ ಸೊಪ್ಪನ್ನು ನಾವು ಸಾರಲ್ಲಿ ಒಗ್ಗರಣೆಯಲ್ಲಿ ಹಾಕಿದ್ರೆ ಎತ್ತಿ ಪಕ್ಕಕ್ಕೆ ಇಡ್ತಾರೆ. ಈ ಥರ ಮಾಡಿಕೊಟ್ರೆ ಆರಾಮಾಗಿ ಮಕ್ಕಳಿಗೆ ಗೊತ್ತೂ ಆಗೋದಿಲ್ಲ, ಹೆಲ್ತ್ಗೂ ಒಳ್ಳೆಯದು, ಎಲ್ರಿಗೂ ಟೇಸ್ಟಿಯಾಗಿರುತ್ತೆ. ಈ ಥರ ಮಸಾಲ ಒಂದು 5 ನಿಮಿಷ ಬೆಂದ ನಂತರ ಎಣ್ಣೆ ಈ ಥರ ಬಿಟ್ಕೊಂಡ್ಮೇಲೆ ನಾನು ಇಲ್ಲಿ 1.5 ಕಪ್ಪಿನಷ್ಟು ಅನ್ನನ ಹಾಕ್ಕೊತಾ ಇದ್ದೀನಿ. ಈ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ, ತುಂಬಾ ಕ್ವಿಕ್ಕಾಗಿ ಮಾಡುವಂಥ ಹೆಲ್ದಿಯಾದ ರೆಸಿಪಿ. ನಾವು ಮಾಡಿರುವಂತಹ ಚಿಕನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಎಷ್ಟು ಕಮ್ಮಿ ಪದಾರ್ಥ ಉಪಯೋಗಿಸಿದ್ದೀವಿ ಅಂತ, ಅದು ಎಷ್ಟು ಕ್ವಿಕ್ಕಾಗಿ ಮಾಡಿದ್ವಿ ಅಂತ ಈ ಥರ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿಯಾದ ರೆಸಿಪಿ. ನನಗಂತೂ ತುಂಬ ಇಷ್ಟ ಈ ರೆಸಿಪಿ. ಆಗಾಗ ಮಕ್ಕಳಿಗೆ ಟಿಫನ್ಗೆ ಮಾಡಿಕೊಡ್ತಿರ್ತೀನಿ. ಕೊನೆಯದಾಗಿ ಸ್ವಲ್ಪ ಲೆಮನ್ ಜ್ಯೂಸನ್ನು ಹಾಕಿ ಸರ್ವ್ ಮಾಡಿದ್ರೆ ನಮ್ಮ ಹೆಲ್ದಿ ಆ್ಯಂಡ್ ಟೇಸ್ಟಿಯಾದ ಕರ್ಬೇವಿನ ಸೊಪ್ಪಿನ ಚಿಕನ್ ಫ್ರೈಡ್ ರೈಸ್ ರೆಡಿಯಾಗುತ್ತೆ. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಎಂಜಾಯ್.